ಓಕೆ, ಸುಬ್ಬಾಬೇಟ್ ಸುಬ್ಬಿ ಇಬ್ರು ಕೂಡ ಎದುರು ಬದ್ರಾಗ್ತಾರ? ಇವರಿಬ್ರು ಎದುರು ಬದ್ರನ್ನ ವಿಜಯಲಕ್ಷ್ಮಿ ಒಪ್ತಾರ? ಯಾವ ಸನ್ನಿವೇಶದಲ್ಲಿ ಆಗಬಹುದು? ಕೇವಲ ದರ್ಶನ್ ಮತ್ತೆ ಪವಿತ್ರ ಗೌಡ ಮಾತ್ರ ಅಲ್ಲ, ಇಡೀ ಗ್ಯಾಂಗ್ ಮೀಟ್ ಆಗುವಂಥ ಸಾಧ್ಯತೆ, ಅಂದರೆ ಎದುರು ಬದ್ರಾಗುವಂಥ ಸಾಧ್ಯತೆ ಇದೆಯಾ? ನೋಡ್ತಾ ಹೋಗೋಣ. ಮೊದಲಿಗೆ ಯಾರ್ಯಾರಿಗೆ ಬೇಲಾಗಿದೆ, ಯಾರ್ಯಾರಿಗೆ ಬೇಲಾಗಿಲ್ಲ, ಅವ್ರು ಯಾವೆಲ್ಲ ಕೇಸ್ನಲ್ಲಿದ್ದಾರೆ ಇವೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ಗೆ ಈಗಾಗಲೇ ಬೇಲಾಗಿರುವಂಥದ್ದು ಎಲ್ರಿಗೂ ಆಗಿಲ್ಲ. 17 ಜನ ಆರೋಪಿಗಳಲ್ಲಿ 12 ಜನರಿಗೆ ಮಾತ್ರ ಆಗಿರೋ. ಇದರಲ್ಲಿ ಬಹಳ ಪ್ರಮುಖವಾಗಿ ನೀವು ಗಮನಿಸಬೇಕಾದಂಥ ಅಂಶ, ಯಾಕಂತಂದರೆ ಕೆಲವರು ಅಂದ್ಕೊಂಡಿದ್ದಾರೆ ಎಲ್ರಿಗೂ ಬೇಲಾಗ್ಬಿಟ್ಟಿದೆ ಅಂತ. ಎಲ್ರಿಗೂ ಬೇಲಾಗಿಲ್ಲ. ಒಂದಷ್ಟು ಜನ ಆರೋಪಿಗಳು ಒಳಗಡೆ ಇದ್ದಾರೆ, ಅದು ಕೂಡ ಒಂದೇ ಜೈಲಲ್ಲಿಲ್ಲ. ಯಾವ್ಯಾವ ಜೈಲಲ್ಲಿದ್ದಾರೆ ಎಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ. ಪವಿತ್ರ ಗೌಡ ಸೇರಿ, ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿ ಒಟ್ಟು 17 ಆರೋಪಿಗಳಿದ್ದಾರೆ. ಈ 17 ಆರೋಪಿಗಳ ಪೈಕಿ ನಾನಾಗಲೇ ಹೇಳಿದೆ 12 ಜನ ಆರೋಪಿಗಳಿಗಷ್ಟೇ ಮಾತ್ರ ಜಾಮೀನು ಸಿಕ್ಕಿರೋದು, ಎಲ್ರಿಗೂ ಅಲ್ಲ. ಇನ್ನೂ 5 ಆರೋಪಿಗಳಿಗೆ ಬೇಲ್ ಸಿಗುವುದು ಕೂಡ ಬಾಕಿ ಇದೆ. ಅವ್ರಿಗೆ ಬೇಲ್ ಸಿಗ್ಬೋದಾ ಅಥವಾ ಅವರೇನಾದರೂ ಸಂಕಷ್ಟಕ್ಕೆ ಒಳಗಾಗ್ತಾರಾ ನೋಡ್ತಾ ಹೋಗೋಣ. ಮೈಸೂರಿನ ಜೈಲಿನಲ್ಲಿದ್ದಾರೆ 3ನೇ ಆರೋಪಿ ಪವನ್. ಈಗಲೂ ಕೂಡ ಮೈಸೂರಿನ ಜೈಲಿನಲ್ಲಿ ಬಂದಿಯಾಗಿದ್ದಾರೆ. ಪವನ್ ಯಾರು ಅಂತ ನಿಮಗೆ ಗೊತ್ತಿರ್ಬೋದು, A3 ಆರೋಪಿ. ಈತ ಮೆಸೇಜ್ ಮಾಡಿದ್ದು ಪವಿತ್ರ ಗೌಡ ಹೆಸರಲ್ಲಿ, ನಿಮಗೆಲ್ರಿಗೂ ಕೂಡ ನೆನಪಿರ್ಬೋದು. ಈತ ಇನ್ನೂ ಕೂಡ ಜೈಲಿನಲ್ಲಿರೋದು ಕನ್ಫರ್ಮ್. ಈತನಿಗಿನ್ನೂ ಬೇಲ್ ಆಗಿಲ್ಲ. ಪವಿತ್ರ ಗೌಡ ಜೊತೆಗೆ ಸಂಪರ್ಕದಲ್ಲಿದ್ದ ಆರೋಪಿಯೇ ಪವನ್. ಪವಿತ್ರ ಗೌಡರಿಗೆ ಏನೇನು ಬೇಕು ಏನೇನು ಬೇಡ, ಜೊತೆಗೆ ಆಕೆ ಹೆಸರಲ್ಲಿ ಮೆಸೇಜ್ ಮಾಡ್ತಾ ಇದ್ದಿದ್ದು ರೇಣುಕಾಸ್ವಾಮಿಗೆ ಈತನೇ. ಇದು ಚಾರ್ಜ್ ಶೀಟಲ್ಲಿ ಉಲ್ಲೇಖ ಆಗಿರುವಂಥದ್ದು. ಇನ್ನು 4ನೇ ಆರೋಪಿ ರಾಘವೇಂದ್ರಗೂ ಕೂಡ ಜಾಮೀನು ಸಿಕ್ಕಿಲ್ಲ. ರಾಘವೇಂದ್ರ ಯಾರು? ಈತ ಚಿತ್ರದುರ್ಗದ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ರಾಘವೇಂದ್ರ. ಈತ ಈ ಪ್ರಕರಣದಲ್ಲಿ ಹೇಗೆ ಭಾಗಿಯಾಗಿದ್ದ? ಈತ ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡೋ ಮುಖಾಂತರ, ಅಂದರೆ ಅಲ್ಲಿ ಕರೆದುಕೊಂಡು ಹೋಗಿ ಬರೋದು ಮುಖಾಂತರ ಅವ್ನು ನಂಬಿಸಿ, ಬಾರಪ್ಪ ನಿನ್ನ ಬಾಸ್ನ ಮೀಟ್ ಮಾಡಬೇಕು ಅಂತೀಯಾ, ನೀನು ದರ್ಶನ್ ಫ್ಯಾನ್ ಅಲ್ವಾ, ಬಾಸ್ನ ಮೀಟ್ ಮಾಡಿಸ್ತೀನಿ ಬಾ ಅಂಥೇಳಿ ಆತನನ್ನು ನಂಬಿಸಿ ಕರೆದುಕೊಂಡು ಹೋಗಿದ್ದು ರೇಣುಕಾಸ್ವಾಮಿಯನ್ನು, ಅಂದರೆ ಕಿಡ್ನಾಪ್ ಪ್ರಕರಣ. ಜೊತೆಗೆ ಮಾರಣಾಂತಿಕ ಹಲ್ಲೆಯ ಆರೋಪಿ ಕೂಡ ಹೌದು. ಕರ್ಕೊಂಡು ಹೋಗಾಯಿತು ಆತನನ್ನು ನಂಬಿಸಿ, ಶೆಡ್ ಒಳಗಡೆ ಕರ್ಕೊಂಡು ಹೋಗಾಯಿತು. ಅಲ್ಲಿ ಶೆಡ್ನಲ್ಲಿ ಈತ ಆತನ ಮೇಲೆ ಹಲ್ಲೆ ಮಾಡಿರೋದು, ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವಂಥ ಆರೋಪವನ್ನು ಈತ ಹೊತ್ಕೊಂಡಿರೋದು ಯಾರು? ರಾಘವೇಂದ್ರ. ಈತನೂ ಕೂಡ ಜೈಲಿನಲ್ಲಿರೋದು, ಈತನಿಗಿನ್ನೂ ಬೇಲ್ ಆಗಿಲ್ಲ. ಇನ್ನು ಮೈಸೂರು ಜೈಲಿನಲ್ಲೇ A4 ರಾಘವೇಂದ್ರ ಇರೋದು. ಮೈಸೂರು ಜೈಲಿನಲ್ಲೇ A4 ರಾಘವೇಂದ್ರ ಮತ್ತು A5 ನಂದೀಶ್, ಇವರಿಬ್ಬರು ಕೂಡ ಮೈಸೂರು ಜೈಲಿನಲ್ಲಿದ್ದಾರೆ. ಇವರಿಬ್ಬರಿಗೂ ಕೂಡ ಬೇಲ್ ಆಗಿಲ್ಲ. A5 ನಂದೀಶ್ ಯಾರು? ರೇಣುಕಾಸ್ವಾಮಿಗೆ ಸ್ಥಳದಲ್ಲಿ ಹಲ್ಲೆ ನಡೆಸಿದಂಥ ಆರೋಪಿ. ನಿಮಗೆಲ್ರಿಗೂ ಗೊತ್ತೇ ಇದೆ ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಉಲ್ಲೇಖ ಆಗಿತ್ತು ಅಂತ. ಬಡಿಗೆ ತೊಗೊಂಡ್ರು, ಹೊಡೆದ್ರು, ಕೈಯಲ್ಲಿ ಹೊಡೆದ್ರು, ರಕ್ತ ಬರೆಸಿದ್ರು, ಸಿಗರೇಟಲ್ಲಿ ಸುಟ್ಟರು, ಈ ರೀತಿಯಾದಂಥ ಆರೋಪಗಳನ್ನ ನೀವೇನು ಕೇಳಿದ್ರಲ್ಲ, ಆ ಒಂದು ಪ್ರಕರಣದಲ್ಲಿ A5 ನಂದೀಶ್ ಕೂಡ ಹಲ್ಲೆ ಮಾಡೋದ್ರಲ್ಲಿ ಭಾಗಿಯಾಗಿದೆ. ರೇಣುಕಾಸ್ವಾಮಿಗೆ ಹಲ್ಲೆ ನಡೆಸಿದಲ್ಲಿ A5 ನಂದೀಶ್ ಸ್ಥಳದಲ್ಲಿ ಇದ್ದ. ಆತನು ಕೂಡ ಕಣ್ಣಿಂದ ಎಲ್ಲವನ್ನು ನೋಡಿದ್ದಾನೆ. ಸೊ ಆತನಿಗಿನ್ನೂ ಬೇಲಾಗಿಲ್ಲ. ಬಹಳ ಪ್ರಮುಖವಾಗಿ ನೆನಪಿರಬೇಕಿದು, ಆತನಿಗಿನ್ನೂ ಬೇಲಾಗಿಲ್ಲ. ವಿಚಾರಣೆ ನಡೀತಾ ಇದೆ. ರೇಣುಕಾಸ್ವಾಮಿಗೆ ಶಾಕ್ ಕೊಟ್ಟಿದ್ದೇ ಆರೋಪಿ ನಂದೀಶ್. A5 ನಂದೀಶ್ ಬಗ್ಗೆ ಗುಣಗಾನ ಮಾಡ್ತಿದ್ವಲ್ಲಪ್ಪ, ಶಾಕ್ ಕೊಟ್ಟಿದ್ದು ಅಂದರೆ ಹೆಂಗೆ ಹೇಳಿ? ಮೆಗ್ಗಾರ್ ಮಿಷನ್ನಲ್ಲಿ ಶಾಕ್ ಕೊಟ್ಟಿದ್ದು. ಮೆಗ್ಗಾರ್ ಮಿಷನ್ನಲ್ಲಿ ಧಾರವಾಡ ಜೈಲಿನಲ್ಲಿರುವ A9 ಧನರಾಜ್ ಕೂಡ ಶಾಕ್ ಕೊಟ್ಟಿದ್ದ. ಈಗ A9 ಧನರಾಜ್ಗೂ ಕೂಡ ಬೇಲಾಗಿಲ್ಲ. ಈತ ಧಾರವಾಡ ಜೈಲಿನಲ್ಲಿ ಇರೋದು. ಧನರಾಜ್ ಏನು ಮಾಡಿದ್ರು? ಮೆಗ್ಗಾರ್ ಮಿಷನನ್ನು ತೊಗೊಂಡು ಬಂದರು, ಶಾಕ್ ಕೊಟ್ಟರು, ಚಿತ್ರ ಹಿಂಸೆ ಕೊಟ್ಟರು. A9 ಧನರಾಜ್ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿತ್ತು. ಈತನಿಗೂ ಕೂಡ ಬೇಲಾಗಿಲ್ಲ. ಯಾರೆಲ್ಲ ಈ ರೇಣುಕಾಸ್ವಾಮಿಗೆ ಸಖತ್ ಹಲ್ಲೆ ಮಾಡಿದ್ದಾರೆ, ಪರಿಣಾಮಕಾರಿಯಾಗಿ ಹಲ್ಲೆ ಮಾಡಿದ್ದಾರೆ, ಇವ್ರುಗಳಿಗೆ ಬೇಲ್ ಸಿಕ್ಕಿಲ್ಲ. ಇದ್ರ ಬಹಳ ಪ್ರಮುಖವಾಗಿ ನೀವು ತಲೆಲಿಡ್ಕೋಬೇಕಾದಂಥ ವಿಚಾರ. ಇನ್ನು ವಿಜಯಪುರ ಜೈಲಿನಲ್ಲಿದ್ದಾರೆ 10ನೇ ಆರೋಪಿ ವಿನಯ್ ಬಗ್ಗೆ ಗೊತ್ತೇ ಇದೆ, ನಿಮಗೆ ಹೇಳೋದೇ ಬೇಡ. ಸಾಕಷ್ಟು ವಿಡಿಯೋಗಳಲ್ಲಿ ನೀವಾಗಲೇ ನೋಡಿದ್ದೀರಾ. ಚೆನ್ನಾಗಿ ಚಾರ್ಜ್ ಮಾಡಿದರು ಪೊಲೀಸ್ನವರು. ಆತನು ಸಾಕಷ್ಟು ವಿಚಾರಗಳನ್ನು ಬಾಯ್ಬಿಟ್ಟಿದ್ದ. ಆ ವಿನಯ್ಗೂ ಕೂಡ ಇನ್ನೂ ಬೇಲ್ ಸಿಕ್ಕಿಲ್ಲ. ದರ್ಶನ್ ಆಪ್ತ, ಜೊತೆಗೆ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಮಾಲೀಕ. ಯಾವಾಗ ಇದೆಲ್ಲ ಮಾಡಬೇಕು, ಈ ಪ್ಲ್ಯಾನ್ ಮಾಡಬೇಕು, ಕಿಡ್ನ್ಯಾಪ್ ಮಾಡಬೇಕು, ರೇಣುಕಾಸ್ವಾಮಿನ ಕರೆಸ್ಬೇಕು ಅಂಥೇಳಿ ಕುತ್ಕೊಂಡು ಒಂದು ಮೀಟಿಂಗ್ ಮಾಡಿದ್ರಲ್ಲಪ್ಪ, ರೆಸ್ಟೋರೆಂಟ್ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್, ನಿಮಗೆ ಗೊತ್ತಿದೆ. ಅಲ್ಲೆಲ್ಲ ಮಹಾಜರು ಕೂಡ ಆಯಿತು, ಚಿಕ್ಕಣ್ಣನು ಕೂಡ ಅಲ್ಲಿದ್ದರು, ಅದು ಬೇರೆ ವಿಚಾರ. ಸಾಕಷ್ಟು ಅಲ್ಲಿ ಮಹಾಜರುಗಳು ಕೂಡ ಆಯಿತು. ಇದೇ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಮಾಲಕ ವಿನಯ್, ಈತನಿಗೂ ಕೂಡ ಬೇಲ್ ಸಿಕ್ಕಿಲ್ಲ. ಆಮೇಲೆ ಇವರಿಗೆಲ್ರಿಗೂ ಕೂಡ ಬೇಲ್ ಸಿಗಬಹುದಾ? ಹಾಗಾದರೆ ಇವ್ರು ಒಳಗಿರೋದ್ರಿಂದ ದರ್ಶನ್ಗೆ ಏನಾದರೂ ಎಫೆಕ್ಟ್ ಆಗಬಹುದಾ ಅಥವಾ ಬೇಲ್ ಸಿಗುತ್ತಾ ಇವರಿಗೆ? ಇದನ್ನು ನೋಡ್ತಾ ಹೋಗೋದಾದರೆ ಜನವರಿ 10ರೊಳಗೆ ಮೋಸ್ಟ್ಲಿ ಎಲ್ಲ ಆರೋಪಿಗಳಿಗೂ ಕೂಡ ಬೇಲ್ ಸಿಗುವಂಥ ಸಾಧ್ಯತೆ ಇದೆ. ಅಂದರೆ
17 ಆರೋಪಿಗಳಿಗೂ ಕೂಡ ಅಲ್ಲಿಗೆ ಬೇಲ್ ಸಿಕ್ಕಂಗಾಗುತ್ತೆ. ಅಂದು ಎಲ್ಲ ಆರೋಪಿಗಳು ಕೂಡ ಜಡ್ಜ್ ಎದುರು ಹಾಜರಾಗಬೇಕು. 17 ಆರೋಪಿಗಳಿಗೂ ಕೂಡ ಬೇಲ್ ಸಿಗುತ್ತಲ್ಲ, ಅವಾಗ ಎಲ್ಲರೂ ಕೂಡ ಅವತ್ತು ಜಡ್ಜ್ ಮುಂದೆ ಹಾಜರಾಗಬೇಕು. ಸಾಕಷ್ಟು ಪ್ರಶ್ನೆಗಳನ್ನು ಅವ್ರ ಮುಂದೆ ಇಡ್ತಾರೆ, ಜಡ್ಜ್ ಅವರು ಉತ್ತರ ಕೊಡಬೇಕು. ಆಗ ಅವತ್ತು ಈ ಡಿ ಗ್ಯಾಂಗ್ ಎದುರು ಬದುರಾಗುವಂಥ ಸಾಧ್ಯತೆ ಅವತ್ತು ಮಾತ್ರ. ಜನವರಿ 10ರಂದೇ ಡಿ ಗ್ಯಾಂಗ್ ಪರಸ್ಪರ ಮುಖಾಮುಖಿ ಆಗುವಂಥ ಸಾಧ್ಯತೆ ಇದೆ. ಜನವರಿ 10ನೇ ತಾರೀಕು. ಸೊ 7ನೇ ತಾರೀಕು ತನಕ ಈಗಾಗಲೇ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿದ್ದಾರೆ ನಟ ದರ್ಶನ್. ಅಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ. ಇನ್ನು ಒಂದಷ್ಟು ಜನ ಬೇಲಾಗಿರೋರು ಕೂಡ ಅವರಿಗೆ ಅವ್ರವ್ರ ಊರಿಗೆ ಹೋಗೋದಕ್ಕೂ ಕೂಡ ಕೋರ್ಟ್ ಅವಕಾಶ ಕೊಟ್ಟಿದೆ. ಇನ್ನು ಮಿಕ್ಕಂಥ 5 ಜನ ಆರೋಪಿಗಳು ಕೂಡ ಒಳಗಡೆ ಇದ್ದಾರೆ. ಅವರೆಲ್ಲರೂ ಕೂಡ ರಿಲೀಸ್ ಆದಮೇಲೆ ಜನವರಿ 10ನೇ ತಾರೀಕು ನೀವೆಲ್ಲೇ ಇದ್ದರೂ ಜಡ್ಜ್ ಮುಂದೆ ನಿಂತಿರಬೇಕು. ಇನ್ಕ್ಲೂಡಿಂಗ್ ದರ್ಶನ್, ಪವಿತ್ರ ಗೌಡ, ಅವರಷ್ಟು ಜನ ಸೇರಿದಂತೆ 17 ಆರೋಪಿಗಳು ಜಡ್ಜ್ ಮುಂದೆ ನಿಂತವ್ರು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು. ಬೇಲ್ ಆಗಿರ್ಬೋದು, ಮುಂದೆ ಹೈರಿಂಗ್ ಮುಂದೆ ಹೋಗ್ತಾ ಇರುತ್ತೆ, ಮುಂದೆ ವಿಚಾರಣೆ ನಡೀತಾ ಇರುತ್ತೆ. ಇದಿಲ್ಲಿಗೆ ಮುಗಿಯೋದಿಲ್ಲ. ಎಸ್, ಮುಂದಿನ ಸುದ್ದಿಯತ್ತ ಗಮನ ಹರಿಸ್ತಾ ಹೋಗೋಣ. ಓಕೆ, ಸುಬ್ಬಾಬೇಟ್ ಸುಬ್ಬಿ ಇಬ್ಬರು ಕೂಡ ಎದುರು ಬದ್ರಾಗ್ತಾರಾ? ಇವರಿಬ್ಬರು ಎದುರು ಬದ್ರನ್ನ ವಿಜಯಲಕ್ಷ್ಮಿ ಒಪ್ತಾರ? ಯಾವ ಸನ್ನಿವೇಶದಲ್ಲಿ ಆಗಬಹುದು? ಕೇವಲ ದರ್ಶನ್ ಮತ್ತು ಪವಿತ್ರ ಗೌಡ ಮಾತ್ರ ಅಲ್ಲ, ಇಡೀ ಗ್ಯಾಂಗ್ ಮೀಟ್ ಆಗುವಂಥ ಸಾಧ್ಯತೆ, ಅಂದರೆ ಎದುರು ಬದ್ರಾಗುವಂಥ ಸಾಧ್ಯತೆ ಇದೆಯಾ? ನೋಡ್ತಾ ಹೋಗೋಣ. ಮೊದಲಿಗೆ ಯಾರ್ಯಾರಿಗೆ ಬೇಲ್ ಆಗಿದೆ, ಯಾರ್ಯಾರಿಗೆ ಬೇಲ್ ಆಗಿಲ್ಲ, ಅವ್ರು ಯಾವೆಲ್ಲ ಕೇಸ್ನಲ್ಲಿದ್ದಾರೆ ಇವೆಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ಗೆ ಈಗಾಗಲೇ ಬೇಲ್ ಆಗಿರುವಂಥದ್ದು ಎಲ್ರಿಗೂ ಆಗಿಲ್ಲ. 17 ಜನ ಆರೋಪಿಗಳಲ್ಲಿ 12 ಜನರಿಗೆ ಮಾತ್ರ ಆಗಿರೋ. ಇದರಲ್ಲಿ ಬಹಳ ಪ್ರಮುಖವಾಗಿ ನೀವು ಗಮನಿಸಬೇಕಾದಂಥ ಅಂಶ. ಯಾಕಂತಂದರೆ ಕೆಲವರು ಅಂದ್ಕೊಂಡಿದ್ದಾರೆ ಎಲ್ರಿಗೂ ಬೇಲ್ ಆಗಿಬಿಟ್ಟಿದೆ ಅಂತ. ಎಲ್ರಿಗೂ ಬೇಲ್ ಆಗಿಲ್ಲ. ಒಂದಷ್ಟು ಜನ ಆರೋಪಿಗಳು ಒಳಗಡೆ ಇದ್ದಾರೆ, ಅದು ಕೂಡ ಒಂದೇ ಜೈಲಲ್ಲಿಲ್ಲ. ಯಾವ್ಯಾವ ಜೈಲಲ್ಲಿದ್ದಾರೆ ಎಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ. ಪವಿತ್ರ ಗೌಡ ಸೇರಿ, ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿ ಒಟ್ಟು 17 ಆರೋಪಿಗಳಿದ್ದಾರೆ. ಈ 17 ಆರೋಪಿಗಳ ಪೈಕಿ ನಾನಾಗಲೇ ಹೇಳಿದೆ 12 ಜನ ಆರೋಪಿಗಳಿಗಷ್ಟೇ ಮಾತ್ರ ಜಾಮೀನು ಸಿಕ್ಕಿರೋದು, ಎಲ್ರಿಗೂ ಅಲ್ಲ. ಇನ್ನೂ 5 ಆರೋಪಿಗಳಿಗೆ ಬೇಲ್ ಸಿಗುವುದು ಕೂಡ ಬಾಕಿ ಇದೆ. ಅವ್ರಿಗೆ ಬೇಲ್ ಸಿಗ್ಬೋದಾ ಅಥವಾ ಅವರೇನಾದರೂ ಸಂಕಷ್ಟಕ್ಕೆ ಒಳಗಾಗ್ತಾರಾ? ನೋಡ್ತಾ ಹೋಗೋಣ. ಮೈಸೂರಿನ ಜೈಲಿನಲ್ಲಿದ್ದಾರೆ 3ನೇ ಆರೋಪಿ ಪವನ್. ಈಗಲೂ ಕೂಡ ಮೈಸೂರಿನ ಜೈಲಿನಲ್ಲಿ ಬಂದಿಯಾಗಿದ್ದಾರೆ. ಪವನ್ ಯಾರು ಅಂತ ನಿಮಗೆ ಗೊತ್ತಿರ್ಬೋದು. A3 ಆರೋಪಿ. ಈತ ಮೆಸೇಜ್ ಮಾಡಿದ್ದು ಪವಿತ್ರ ಗೌಡ ಹೆಸರಲ್ಲಿ, ನಿಮಗೆಲ್ರಿಗೂ ಕೂಡ ನೆನಪಿರ್ಬೋದು. ಈತ ಇನ್ನೂ ಕೂಡ ಜೈಲಿನಲ್ಲಿರೋದು ಕನ್ಫರ್ಮ್. ಈತನಿಗಿನ್ನೂ ಬೇಲ್ ಆಗಿಲ್ಲ. ಪವಿತ್ರ ಗೌಡ ಜೊತೆಗೆ ಸಂಪರ್ಕದಲ್ಲಿದ್ದ ಆರೋಪಿಯೇ ಪವನ್. ಪವಿತ್ರ ಗೌಡರಿಗೆ ಏನೇನು ಬೇಕು ಏನೇನು ಬೇಡ, ಜೊತೆಗೆ ಆಕೆ ಹೆಸರಲ್ಲಿ ಮೆಸೇಜ್ ಮಾಡ್ತಾ ಇದ್ದಿದ್ದು ರೇಣುಕಾಸ್ವಾಮಿಗೆ ಈತನೇ. ಇದು ಚಾರ್ಜ್ ಶೀಟಲ್ಲಿ ಉಲ್ಲೇಖ ಆಗಿರುವಂಥದ್ದು. ಇನ್ನು 4ನೇ ಆರೋಪಿ ರಾಘವೇಂದ್ರಗೂ ಕೂಡ ಜಾಮೀನು ಸಿಕ್ಕಿಲ್ಲ. ರಾಘವೇಂದ್ರ ಯಾರು? ಈತ ಚಿತ್ರದುರ್ಗದ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ರಾಘವೇಂದ್ರ. ಈತ ಈ ಪ್ರಕರಣದಲ್ಲಿ ಹೇಗೆ ಭಾಗಿಯಾಗಿದ್ದ? ಈತ ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡೋ ಮುಖಾಂತರ, ಅಂದರೆ ಅಲ್ಲಿ ಕರೆದುಕೊಂಡು ಹೋಗಿ ಬರೋದು ಮುಖಾಂತರ ಅವ್ನು ನಂಬಿಸಿ, ಬಾರಪ್ಪ ನಿನ್ನ ಬಾಸ್ನ ಮೀಟ್ ಮಾಡಬೇಕು ಅಂತೀಯಾ, ನೀನು ದರ್ಶನ್ ಫ್ಯಾನ್ ಅಲ್ವಾ, ಬಾಸ್ನ ಮೀಟ್ ಮಾಡಿಸ್ತೀನಿ ಬಾ ಅಂಥೇಳಿ ಆತನನ್ನು ನಂಬಿಸಿ ಕರೆದುಕೊಂಡು ಹೋಗಿದ್ದು ರೇಣುಕಾಸ್ವಾಮಿಯನ್ನು. ಅಂದರೆ ಕಿಡ್ನಾಪ್ ಪ್ರಕರಣ. ಜೊತೆಗೆ ಮಾರಣಾಂತಿಕ ಹಲ್ಲೆಯ ಆರೋಪಿ ಕೂಡ ಹೌದು. ಕರ್ಕೊಂಡು ಹೋಗಾಯಿತು, ಆತನನ್ನು ನಂಬಿಸಿ ಶೆಡ್ ಒಳಗಡೆ ಕರ್ಕೊಂಡು ಹೋಗಾಯಿತು. ಅಲ್ಲಿ ಶೆಡ್ನಲ್ಲಿ ಈತ ಆತನ ಮೇಲೆ ಹಲ್ಲೆ ಮಾಡಿರೋದು, ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವಂಥ ಆರೋಪವನ್ನು ಈತ ಹೊತ್ಕೊಂಡಿರೋದು ಯಾರು? ರಾಘವೇಂದ್ರ. ಈತನೂ ಕೂಡ ಜೈಲಿನಲ್ಲಿರೋದು. ಈತನಿಗಿನ್ನೂ ಬೇಲ್ ಆಗಿಲ್ಲ. ಇನ್ನು ಮೈಸೂರು ಜೈಲಿನಲ್ಲೇ A4 ರಾಘವೇಂದ್ರ ಇರೋದು.